ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಏನಿವತ್ತು ಒಂದು ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ಮಾಡಿದೆ. ಕನ್ನಡ ದ್ರೋಹಿ ಹೇಳಿಕೆಯನ್ನ ನೀಡಿದಂತ ಕಮಲ್ ಹಾಸನ್ ಅವರ ಚಿತ್ರಕ್ಕೆ ಯಾವುದೇ ನಿರ್ಬಂಧ ಹೇರಬಾರದು ಅಂತ ಹೇಳಿ, ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸ್ತಾ, ಕಾನೂನಿಗೆ ನಾವು ಗೌರವಿಸ್ತಾ ನಾನು ಮನವಿ ಮಾಡ್ತಾ ಇದ್ದೀನಿ. ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿ, ಚಲನಚಿತ್ರ ಥಿಯೇಟರ್ ಮಾಲೀಕರು, ಮಾಲ್ಗಳವರಿಗೆ ನೀವು ಅಸಹಕಾರವನ್ನ ಕೊಡಿ. ಹೇಳಿದೆ, ಕೋರ್ಟ್ ಹೇಳಿದೆ ಯಾವುದೇ ನಿರ್ಬಂಧ ಹೇರಬೇಡಿ ಅಂತ. ಹೌದು, ಒಪ್ಕೊಳ್ಳೋಣ. ಆದರೆ ನಾವು ಕನ್ನಡಿಗರಾಗಿ ನಾವ್ಯಾರು ನೋಡೋದಿಲ್ಲ. ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಿಲ್ಲ ಅಂತ ನೀವು ಡಿಸಿಷನ್ ತಗೊಂಡ್ರೆ ಅಲ್ಲಿಗೆ ಮುಗಿದ ಕತೆ. ಯಾಕಂದ್ರೆ ಈ ಮುಂಚೆ ಘಟನೆ ಆದ 2 ದಿನಕ್ಕೆ ಕ್ಷಮೆ ಕೇಳಬಹುದಿತ್ತು, ಅಂತ ಕೇಳಲಿಲ್ಲ. ಅದಾದ ಮೇಲೆ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಏನ್ ಹೇಳ್ತು, ನೀವು ಕ್ಷಮೆ ಕೇಳಿ ಬರ್ರಿ ಇಲ್ಲಿಗೆ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಗೌರವಿಸ್ತು. ಆಗ್ಲೂ ಕೇಳಲಿಲ್ಲ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರ ಮಾಡಿದೆ, ಅದಕ್ಕೆ ನಾವೆಲ್ಲರೂ ಗೌರವಿಸೋಣ. ಆದ್ರೆ ಈಗ ಆತ ಈಗಲೂ ಸಹ ತನ್ನ ಒಂದು ಮೊಂಡುತನವನ್ನು ಬಿಡದೆ ನಾನು ಹೇಳಿದ್ದೆ ಸರಿ ಅನ್ನೋ ರೀತಿ ಒಂದು ಆಲೋಚನೆ ಮಾಡಕ್ಕೆ ಕೂತ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇಲ್ಲಿ ನಾವು ನಿರ್ಧಾರ ಮಾಡಿದೀವಿ, ಯಾವುದೇ ಕಾರಣಕ್ಕೂ ಚಿತ್ರವನ್ನು ನೋಡಲ್ಲ ಅಂತ ಹೇಳಿ ಕನ್ನಡಿಗರು ನಿರ್ಧಾರವನ್ನು ಮಾಡಿದ್ದಾರೆ. ಈಗ ಥಿಯೇಟರ್ ಮಾಲೀಕರು, ವಾಣಿಜ್ಯ ಮಂಡಳಿ, ಮಾಲ್ ಅವರು ನೀವು ನಿರ್ಧಾರ ಮಾಡಬೇಕು. ನಾವು ಈ ನೆಲಕ್ಕೆ ಗೌರವ ಕೊಡ್ತಕ್ಕಂಥವ್ರು, ಈ ನೆಲದ ಸಂಸ್ಕೃತಿಗೆ ಗೌರವ ಕೊಡ್ತಕ್ಕಂಥವ್ರು. ಕಮಲ್ ಹಾಸನ್ ಅವರೇ, ನಿಮ್ಮ ಚಿತ್ರವನ್ನ ನಾವು ಪ್ರದರ್ಶನ ಮಾಡಲ್ಲ ಅಂತ ಹೇಳಿ ನೀವು ನಿರ್ಧಾರ ಮಾಡಬೇಕು. ಜೊತೆಗೆ ಸರ್ಕಾರ ಈಗ ಇಮಿಡಿಯೇಟ್ ಆಗಿ ಏನಾದ್ರು ಒಂದು ನಿರ್ಧಾರ ಮಾಡಿ, ಇಲ್ಲ ಕಾನೂನು ಸುವ್ಯವಸ್ಥೆಗೆ ಇನ್ನೊಂದು ಜನರ ಭಾವನೆಗಳಿಗೆ ಗೌರವ ಕೊಡಬೇಕು. ಸೊ ಆ ಒಂದು ಸುವ್ಯವಸ್ಥೆ ಹಾಳಾಗೋದು ಬೇಡ ಅಂತ ಒಂದು ನಿರ್ಧಾರವನ್ನು ಮಾಡಿ ನೀವೇ ಒಂದು ಪಿಟಿಷನ್ ಹಾಕಿ ದಯವಿಟ್ಟು ಜನರ ಪರವಾಗಿ, ನಾಡಿನ ಪರವಾಗಿ ನಿಲ್ಲಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಮಲ್ ಹಾಸನ್ ಅವರೇ, ಈ ಮೊಂಡುತನ ಬಿಡಿ. ನೀವು ಮಾಡಿದ್ದೆ ಸರಿ ಅಂತ ಅನ್ನೋದು ನಿಮಗನ್ಸಬಹುದು. ಇಲ್ಲಿ 6-7 ಕೋಟಿ ಕನ್ನಡಿಗರು ನಾವು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನೀವು ಕ್ಷಮೆ ಕೇಳದೊರ್ತು ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಈ ಮೂಲಕ ಮತ್ತೊಮ್ಮೆ ಥಿಯೇಟರ್ ಅವರಿಗೆ, ಮತ್ತೊಮ್ಮೆ ವಾಣಿಜ್ಯ ಮಂಡಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಸಹಕಾರ ಕೊಡದೆ ಅಸಹಕಾರವನ್ನು ಕೊಟ್ಟು ಈ ವಿಚಾರದಲ್ಲಿ ನಮ್ಮ ಪರವಾಗಿ ನಿಲ್ತೀರಾ ಅನ್ನೋ ಒಂದು ನಂಬಿಕೆಯನ್ನ ಇಟ್ಟು ನಾನು ಸಮಸ್ತ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ನಾವೇನಾದ್ರೂ ಇದಕ್ಕೆ ಅವಕಾಶ ಕೊಟ್ಟು ಅಂದ್ರೆ ಮತ್ತೆ ನಾವು ಕಮಲ್ ಹಾಸನ್ ವಿರುದ್ಧ ಸೋತು ಅನ್ನೋ ತರ ಆಗೋಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋ ಮಾತನ್ನು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.